ನಮಸ್ತೆ ವೀಕ್ಷಕರೇ, SJR 5 ನ್ಯೂಸ್ ಕನ್ನಡಗೆ ಸ್ವಾಗತ. ನೀವು ನೋಡ್ತಿದ್ರ ಮುದ್ದೇಬಿಹಾಳ ಸುದ್ದಿ. ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡ ಶಾಂತಿ ಸಭೆ. ಪರಿಸರ ಸ್ನೇಹಿಯಾಗಿರುವ ಮಣ್ಣಿನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ತಡೆಯಬೇಕಿದೆ ಎಂದು PSI ಸಂಜೀವ ತಿಪ್ಪಾರೆಡ್ಡಿ ಹೇಳಿದರು. ಪಟ್ಟಣದ ಪೊಲೀಸ್ ಹೊರಠಾಣೆಯಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ನಮ್ಮ ದೇಶದ ಸಂಸ್ಕೃತಿ ಅತ್ಯಂತ ಸುಂದರವಾದ ಸಂಸ್ಕೃತಿಯಾಗಿದೆ. ಇಲ್ಲಿ ಎಲ್ಲ ಧರ್ಮಗಳ ಹಬ್ಬಗಳಲ್ಲಿ ಪರಸ್ಪರ ಬಾಂಧವ್ಯದಿಂದ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ. ನಲತ್ತವಾಡ ಪಟ್ಟಣ ಶಾಂತಿಗೆ ಹೆಸರಾಗಿದೆ. ಇಲ್ಲಿ ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವವಿಲ್ಲ. ಇಲ್ಲಿನ ಹಿರಿಯರು ಸೌಹಾರ್ದದಿಂದ ಹಬ್ಬಗಳನ್ನು ಆಚರಣೆ ಮಾಡುತ್ತಿದ್ದಾರೆ. ಲೌಡ್ ಸ್ಪೀಕರ್ಗಳನ್ನು ಮಿತಿಯಾಗಿ ಬಳಸಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುವ ಸಂಘದವರು ಕಡ್ಡಾಯವಾಗಿ ಪೊಲೀಸ್ ಠಾಣೆಯಿಂದ ಅನುಮತಿ ಪಡೆದುಕೊಳ್ಳಬೇಕು. ವಿದ್ಯುತ್ ಅಲಂಕಾರಕ್ಕೆ ಬಳಸುವ ವೈರ್ಗಳನ್ನು ಗುಣಮಟ್ಟದಾಗಿರಲಿ. ಒತ್ತಾಯಪೂರ್ವಕವಾಗಿ ಮತ್ತೊಬ್ಬರಿಂದ ಹಣ ವಸೂಲಿ ಮಾಡುವುದು ಕಂಡು ಬಂದರೆ ಕ್ರಮ ವಹಿಸಬೇಕಾಗುತ್ತದೆ. ಗಣೇಶ ವಿಸರ್ಜನೆ ದಿನ ಡಿಜೆಯ ಪರವಾನಗಿ ಯಾವುದೇ ಕಾರಣಕ್ಕೂ ಇರುವುದಿಲ್ಲ. ದಯವಿಟ್ಟು ಹಿರಿಯರು ಯುವಕರಿಗೆ ಡಿಜೆ ಬಳಸದಂತೆ ತಿಳಿ ಹೇಳಬೇಕು ಎಂದರು. ಅಂಜುಮನ್ ಕಮಿಟಿ ಅಧ್ಯಕ್ಷ ಲಾಳೆ ಮಶಾಕ ಅವಾಡಿ ಮಾತನಾಡಿದರು. ಹೆಚ್ಚಿನ ಸಿಬ್ಬಂದಿಗಳಿಗೆ ಬೇಡಿಕೆ. ಶಾಂತಿ ಸಭೆ ಮುಗಿದ ನಂತರ ಪಟ್ಟಣದ ಜನರು ನಲತ್ತವಾಡ ಪೊಲೀಸ್ ಹೊರಠಾಣೆಗೆ ಸಿಬ್ಬಂದಿಗಳನ್ನು ಹೆಚ್ಚಿಸಬೇಕೆಂದು PSI ಅವರಿಗೆ ಮನವಿ ಮಾಡಿದರು. ಈ ವೇಳೆ ಪಟ್ಟಣ ಪಂಚಾಯತ್ ಸದಸ್ಯರಾದ ಬಸವರಾಜ್ ಗಂಗನಗೌಡರ, ಅಂಬ್ರಪ್ಪ ಶಿರಿ, ವಿವಿಧ ಓಣಿಯ ಶಿವಪ್ಪ, ಗಂಗನಗೌಡರ ಈಶ್ವರ ಕುಂಟೋಜಿ, ವೀರೇಶ ಕಂದಕಲ್, ಸುನಿಲ್ ಕ್ಷತ್ರಿ, ಗುಂಡಪ್ಪ ಚಲವಾದಿ, ಮಂಜುನಾಥ್ ಕಟ್ಟಿಮನಿ, ಶಿವು ಕುಂಬಾರ, ಶಿವು ಪಟ್ಟಣಶೆಟ್ಟಿ, ಶಿವು ಆಲಕೊಪ್ಪರ, ಮೈಬೂಬಾ ಹಿರೇಮನಿ, ಮುತ್ತು ಕ್ಷತ್ರಿ, ಪೊಲೀಸ್ ಪೇದೆಗಳಾದ ಬಸವರಾಜ್ ಚಿಂಚೋಳಿ, ಹಣಮಂತ ಹೆಬ್ಬುಲಿ ಇನ್ನಿತರರು ಹಾಜರಿದ್ದರು. ಕೆಲವೊಂದು ಗಣಪತಿಗಳನ್ನ ಪ್ರತಿಷ್ಠಾಪನೆ ಮಾಡುವಾಗ ಅವು ನಮಗೆ ಗಮನಕ್ಕೆ ತರಬೇಕಾಗ್ತೀವಿ. ಪರ್ಮಿಷನ್ ಯಾಕೆ ಸಿಗುವ ಅಂತ ಹೇಳ್ತೀವಿ ಗೊತ್ತಾ? ನಮ್ಮ ಇಲಾಖೆ ಗಮನಕ್ಕಿದ್ದಾಗ ಕೆಲವು ಸುತ್ತೋಲೆಗಳನ್ನ ಹೇಳ್ತೀವಿ ಮತ್ತು ಪಾಲಿಸಬೇಕಾದ ನಿಯಮಗಳನ್ನ ಹೇಳ್ತೀವಿ. ಅವು ಕೆಲವೊಬ್ಬರು ಏನು ಪರ್ಮಿಷನ್ ತಗೋಂಗಿಲ್ಲ. ಪರ್ಮಿಷನ್ ತಗೋ ಏನಕ್ಕೇನು ಆದ್ರೆ ಅದು ತಿಳ್ಕೊರಿ ನಾವಾಗ ಬೆನ್ನಿಸ್ತೀವಿ. ಭಾಳ ಅಪರಾಧಿಗಳು ಅವರಾಗ್ತಾರಾಗ್ತೀವಿ. ಅದಕ್ಕೆ ಪರ್ಮಿಷನ್ ತೊಗೊಂಡಾಗ ಇಂಥ ಪರ್ಮಿಷನ್ ತೊಗೊಂಡೈತಿ ಮತ್ತು ಅವರು ಪರ್ಮಿಷನ್ ತೊಗೊಂಡಾಗ ಸಾಕು ಎಲ್ಲ ಇಲಾಖೆಗಳಿಗೆ ಸುಮ್ಮನೆ ನಿಮ್ಮ ಮಟ್ಟಕ್ಕೆ ಒಂದು ಬಂದ್ರೆ ಒಂದು ಹಾದು ಹೋಗ್ತಾರಂತೀವಿ. ನಿಮ್ಗೆ ಹೇಳ್ತಿರ್ತಾರೆ, ಸಲಹೆ ಸೂಚನೆಗಳನ್ನ ಹೇಳ್ತಿರ್ತಾರೆ. ಹಾಗಾಗಿ ಪರ್ಮಿಷನ್ ತೊಗೊಳಂತೀವಿ. ಅದಕ್ಕಾಗಿ ಪರ್ಮಿಷನ್ ತೊಗೊಳ್ಬೇಕಾಗ್ತದೆ. ಹಾಗಾಗಿ ಕೆಲವು ಸುತ್ತೋಲೆಗಳದಾವ. ಉದ್ಯೋಗ ಠಾಣಾಧಿಕಾರಿಯವರಿಗೆ ಹಾರ್ದಿಕವಾಗಿ ಸ್ವಾಗತ. ಮತ್ತು ಇಲ್ಲಿಯವರೆಗೆ ನಮಗೆ ಗಣೇಶೋತ್ಸವದ ಪ್ರಯುಕ್ತ ನಾವು ಯಾವ ರೀತಿಯಾಗಿ ಸರ್ಕಾರದ ಸುತ್ತೋಲೆಯ ಪ್ರಕಾರ ಗಣಪತಿಯನ್ನು ಕೂಡಿಸಬೇಕು ಮತ್ತು ಸೌಹಾರ್ದತೆ ಹೇಗೆ ನಾವು ನಮ್ಮಲ್ಲಿ ಉಳಿಸ್ಕೋಬೇಕು ಅನ್ನುವಂಥ ಒಂದೆರಡು ಮಾತುಗಳನ್ನು ಹಾಕಿದ್ದಾರೆ. ನಾವು ಯಾವಾಗಲೂ ಸೌಹಾರ್ದತೆಗೆ ಹೆಚ್ಚಿನ ಒತ್ತು ಕೊಡುವಂಥ ಜನ ನಲತ್ತವಾಡದ ಜನ. ಎಲ್ಲ ಸಮಾಜದವರು ಸೋದರಕ್ಕಿಂತ ಹೆಚ್ಚಾಗಿ ನಾವು ಎಲ್ಲ ಹಬ್ಬವನ್ನು ಮಾಡುತ್ತೇವೆ. ಯಾವುದೇ ರೀತಿಯ ಇನ್ನೂವರೆಗೂ ಯಾವುದೇ ರೀತಿಯ ಅಂಥ ಗಲಭೆ ಆಗಲಿ ಮತ್ತೊಂದಾಗಲಿ ನಮ್ಮೂರಲ್ಲಿ ಆದಂಥ ಘಟನೆ ಇಲ್ಲ. ತುಂಬ ಸೋದರತ್ವ ಮತ್ತು ಸಂಬಂಧ ನಮ್ಮಲ್ಲಿ ಇದೆ, ತುಂಬ ಗಟ್ಟಿಯಾಗಿದೆ. ಸಣ್ಣ ಸಣ್ಣ ಹುಡುಗರು ಏನೋ ಒಂದು ಇದು ಇರ್ತಾರೆ, ಅದಕ್ಕೆಲ್ಲ ಹಿರಿಯರು ಕೂಡಿ ಸಂಭಾಳಿಸ್ಕೊಂಡು ಪ್ರತಿಯೊಂದು ಹಬ್ಬನೂ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ. ಸಮಸ್ತ ಸಮಾಜದ ಪರವಾಗಿ ನಾನೊಂದು ಭರವಸೆ ಕೊಡ್ತೀನಿ ಸಾಹೇಬರಿಗೆ. ಆ ರೀತಿ ಯಾವುದೇ ರೀತಿಯ ಘಟನೆ ನಮ್ಮೂರಲ್ಲಿ ಆಗಂಗಿಲ್ಲ. ನಾವು ಏನಾದರೂ ಇದ್ದರೆ ನಾವು ಹಿರಿಯರು ನಿಂತ ಎಲ್ಲ ಹಬ್ಬವನ್ನು ನಿಭಾಯಿಸುವಂಥ ಕೆಲಸ ಮಾಡ್ತೇವೆ. ಎಲ್ಲ ಹಬ್ಬ ಎಲ್ಲ ಜಾತಿಯ ಜನ ಸೇರಿ ಮಾಡುವಂಥ ಪದ್ಧತಿ ನಮ್ಮೂರಲ್ಲಿದೆ. ಹಾಗಾಗಿ ನಮ್ಮೂರಲ್ಲಿ ಯಾವುದೇ ರೀತಿಯ ಗಲಭೆ ಆಗಂಗಿಲ್ಲ ಅನ್ನುವಂಥ ಭರವಸೆಯನ್ನು ಸಾಹೇಬರಿಗೆ ನಾವು ಇಷ್ಟು ಜವಾಬ್ದಾರಿತವಾಗಿ ನಮಗೆ ಹಬ್ಬ ಆಚರಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ನಾಲ್ಕು ವಾರ್ಡ್ ಜನತೆಯ ಪರವಾಗಿ ಧನ್ಯವಾದ.